ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ ರಾಮ್, ಧಾರವಾಡದಲ್ಲಿ ಇದು ಜೆನ್ಯೂನ್ ಇದೆ. ಹೌದು, ಇದು ಜೆನ್ಯೂನ್ ಇದೆ. ಕರೆಕ್ಟ್. ನಿಮ್ಗೆ ಸರ್ಕಾರಿ ನೌಕರಿನೇ ಬೇಕಾ, ಬೇರೆ ಕಡೆ ಉದ್ಯೋಗಗಳಿಲ್ವಾ? AI ಯುಗದಲ್ಲಿ ಈಗ ಬಹಳಷ್ಟು ಜಾಬ್ಸ್ ಕಟ್ ಆಗ್ತಾ ಇದಾವೆ. ಅಂತ ಸಂದರ್ಭದಲ್ಲಿ ನೀವು ಸರ್ಕಾರಿ ನೌಕರಿನೇ ಬೇಕು ಅಂತ ಕುತ್ಕೊಂಡ್ರೆ ನಿಮ್ಮ ಏಜು ಡಿಬಾರ್ ಆಗ್ತಾ ಇದೆ. ಮತ್ತು ಫಿನಾನ್ಷಿಯಲಿ ನೀವು ಡಿಪೆಂಡೆಂಟ್ ಆಗ್ತೀರಾ ತಂದೆ ತಾಯಿಗಳ ಮೇಲೆ. ಸಮಾಜದಲ್ಲೂ ಕೂಡ ನಮ್ ಸಮಾಜ ಇನ್ನೇನು ಅಯ್ಯೋ ಸುಮ್ನೆ ಕುಂತಾನಂತ್ರಿ, ಕೆಲಸ ಇಲ್ಲ ಬಗಸಿಲ್ಲ, ಇವೆಲ್ಲ ಇರ್ತವೆ ನಮ್ ಸಮಾಜದಲ್ಲಿ. ಸೊ ಇಂತ ಸಂದರ್ಭದಲ್ಲಿ ನಿಮ್ಗೆ ಸರ್ಕಾರಿ ನೌಕರಿನೇ ಯಾಕೆ ಬೇಕು ಅಂತ ಕೇಳೋವಂತ ವರ್ಗ ಒಂದ್ ಕಡೆ ಇದೆ. ಯಾಕೆ ನಾವು ಸರ್ಕಾರಿ ನೌಕರಿ ಮಾಡಬಾರ್ದು? ಅದು ನಮ್ಮ ಹಕ್ಕಲ್ವಾ? ಇದನ್ನೇ ಯಾಕೆ ಮಾಡ್ಬೇಕು, ಅದನ್ನೇ ಯಾಕೆ ಮಾಡ್ಬೇಕು? ನೀನ್ ಯಾಕ ಈಗ ವೈದ್ಯರ ನೇಮಕಾತಿ ಇಲ್ಲ, ನೀ ಯಾಕೆ ವೈದ್ಯ ಆದಿ? ನೀ ಕೂಲಿ ಆಗ್ಬೇಕಾಗಿತ್ತು. ನೀ ಯಾಕೆ ಕೂಲಿ ಆದಿ? ನೀನ್ ಇನ್ನೊಂದು ಆಗ್ಬೇಕಾಗಿತ್ತು ಅಂದ್ರೆ ಅದು ಉತ್ತರ ಅಲ್ಲ. 2,84,000 ಹುದ್ದೆಗಳು ಖಾಲಿ ಇದಾವೆ. 2.5 ವರ್ಷದಿಂದ ಒಂದು ನೇಮಕಾತಿ ಮಾಡಿಲ್ಲ ನೀವು, ಒಂದು ಅಧಿಸೂಚನೆ, ಒಂದು ನೋಟಿಫಿಕೇಶನ್ ಹಾಕಿಲ್ಲ ನೀವು. ಸೊ ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಒಂದು ಗುರಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇವಾಗ ಉದಾಹರಣೆಗೆ ಯಾವ್ದಾದ್ರು ಒಂದು ಗೇಮ್ ಆಡ್ದು, ಉದಾಹರಣೆಗೆ ನಾನು ಖೋಖೋನು ಆಡ್ತಿದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ. ನಾನು ಖೋಖೋನು ಆಡ್ಬೇಕು, ಕ್ರಿಕೆಟ್ ಆಡ್ಬೇಕು, ನ್ಯಾಷನಲ್ಸ್ ಆಡ್ಬೇಕು, ಎಲ್ಲ ಯೂನಿವರ್ಸಿಟಿನೂ ಆಡ್ಬೇಕು. ನನ್ಗೆ ಯಾವಾಗ್ಲೂ ಕೋಚ್ ಹೇಳೋರು ಒಂದು ಗೇಮ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅದ್ರಲ್ಲಿ ನೀನ್ ಎಕ್ಸೆಲ್ ಆಗ್ತಿ ಅಂತ. ಹಂಗೆ ಅವ್ರು ಒಂದ್ರಲ್ಲಿ ಗುರಿ ಇಟ್ಕೊಂಡಿದ್ದಾರೆ, ನಾ ಇದು ಮಾಡ್ಬೇಕು ಅಂತ ಆ ಗುರಿ ಅಡಿಗೆ ನಡೀತಾ ಇದಾರೆ. ಈಗ IAS ಬರ್ದವ್ರನ್ನೆಲ್ಲ ನಾವು UPSC ಬರ್ದವ್ರನ್ನೆಲ್ಲ ವಾವ್ ಗ್ರೇಟ್ ಶಬಾಸ್ ಅಂತ ಕೈ ತಟ್ತೀವಿಲ್ಲ. ಅವ್ರ ಹತ್ರ ಮೊಬೈಲ್ ಫೋನ್ ಇರ್ಲಿಲ್ಲ, ಆಂಡ್ರಾಯ್ಡ್ ಫೋನ್ಸೇ ಇರ್ಲಿಲ್ಲ, ಕೀಪ್ಯಾಡ್ ಅಲ್ಲಿ ಇರ್ತಿದ್ರು. ಅವರು ದಿನ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 20 ತಾಸು ಓದ್ತಿದ್ರು, 3 ತಾಸು ಮಕ್ಕೋತಿದ್ರಂತ ಅವ್ರನ್ನ ಹಾಡಿ ಹೊಗಳ್ತೀವಿ. ಹಂಗೆ ಇವು ನಮ್ಮ ಮಕ್ಕಳಲ್ವಾ, ಅವರು ಹಂಗೆ ಒಂದು ಕಾನ್ಸಂಟ್ರೇಟ್ ಮಾಡಿ ನಮ್ಗೆ ಒಂದ್ ಸರ್ಕಾರಿ ನೌಕರಿ ತಗೊಳ್ಬೇಕು ಅನ್ನುವಂತ ಒಂದು ಗುರಿ ಹೊಂದಿ ಓದ್ತಿದ್ರು. ಹೌದಾ? 2.5 ವರ್ಷದಿಂದ ತಾವು ಒಂದು ನೇಮಕಾತಿ ಮಾಡಿಲ್ಲ, ಅದಕ್ಕೆ ನಾನಾ ಸಬೂಬುಗಳನ್ನ ಕೊಡ್ತಾ ಇದ್ರಿ. ಇವತ್ತು R ಅಶೋಕ್ ಅವ್ರು ಕಮೆಂಟ್ ಮಾಡ ಹೇಳ್ತಾರೆ, ಈ ಸರ್ಕಾರ ಸರಿ ಇಲ್ಲ, ಈ ಸರ್ಕಾರ ದಿವಾಳಿ ಎದ್ದೋಗಿದೆ, ಈ ಸರ್ಕಾರ ಒಂದು ನೇಮಕಾತಿ ಮಾಡಿಲ್ಲ. 2,84,000 ನೀವು ಹೋಗುವಾಗ ಎಷ್ಟು ಬಿಟ್ಟೋದ್ರಿ? 2,60,000 ಹುದ್ದೆಗಳ ನೇಮಕಾತಿ ಮಾಡಿದೆ. ಹಂಗೆ ಹೋದ್ರಿ ಇವ್ರು ಬಿಜೆಪಿ ಅವರು. ಇವತ್ತು ಅವ್ರು ಮಾತಾಡಬಾರ್ದು ಅಂತಲ್ಲ, ಅವ್ರು ಮಾತಾಡ್ಲೇಬೇಕು. ಅವ್ರು ಮಾಡ್ಲಿಲ್ಲ ಅಂದ ಕಾರಣಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಅಂತ ಅಲ್ಲ. ಅಂದಿನ ಸ್ಥಿತಿಗತಿಗಳು, ಪರಿಸ್ಥಿತಿಗಳು, ಸಂದರ್ಭಗಳು ಹೇಗಿದ್ವೋ ಏನಿದ್ವೋ, ಮತ್ತು ಅದಕ್ಕಾಗಿಯೇ ಅವರನ್ನ ವಿರೋಧ ಪಕ್ಷದಲ್ಲಿ ಕೂರ್ಸಿರೋದು. ಈಗ ಒಂದು ಆಡಳಿತ ಪಕ್ಷ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ. ಒಂದು ಆಡಳಿತ ಪಕ್ಷ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಮತ್ತು ಇಂತಹ ತುಂಬಾನೇ ಜೆನ್ಯೂನ್ ಆದಂತಹ ಪ್ರಾಮಾಣಿಕವಾದಂತಹ ವಿಚಾರಗಳಲ್ಲಿ ಪ್ರತಿಪಕ್ಷಗಳು ಹಿಂದೆ ನಡೆದದ್ದನ್ನ ಮರೆತು ಮಾತಾಡ್ಬೇಕಾಗತ್ತೆ. ಆ ವಿಚಾರದಲ್ಲಿ ಇವ್ರಿಗೇನ್ ನೈತಿಕತೆ ಇದೆ ಅಂತ ಪ್ರಶ್ನಿಸುವ ನೈತಿಕತೆ ನಮಗಿಲ್ಲ. ಬಟ್ ನೀವು ಮಾತಾಡುವಾಗ ಹಿಂದೆ ನೀವೆಷ್ಟು ಬಿಟ್ಟೋಗಿದ್ರಿ ಅನ್ನೋ ಅರಿವು ನಿಮ್ಗೆ ಇರ್ಬೇಕಲ್ಲ. ಹೌದಲ್ವಾ? ಅದನ್ನೇ ಇವತ್ತು ಮುಖ್ಯಮಂತ್ರಿಗಳು ಟ್ವೀಟ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಏನ್ ಟ್ವೀಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ನೋಡಿ, ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ತುಂಬಾ ದೊಡ್ಡದಿದೆ, ಅಷ್ಟು ದೊಡ್ಡದೆಲ್ಲ ಓದಕ್ಕಾಗಲ್ಲ ನಮ್ಗೆ. ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಹೌದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅದನ್ನ ನಾನು ಗಂಭೀರವಾಗಿ ಪರಿಗಣಿಸಿದ್ದೀನಿ. ನಾವು ಅಧಿಕಾರಕ್ಕೆ ಬಂದಾಗ 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ವು. ಇದು ಒಂದೆರಡು ದಿನಗಳಲ್ಲಿ ಸೃಷ್ಟಿಯಾಗಿರೋದಲ್ಲ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅದು ಸರಿಯಾದ ಟೈಮ್ಗೆ ನೇಮಕಾತಿಗಳನ್ನ ಆರಂಭ ಮಾಡದೇ ಇರೋದು, ಹುದ್ದೆಗಳನ್ನ ಭರ್ತಿ ಮಾಡದೇ ಇರೋದು, ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಪ್ಲಾನಿಂಗ್ ರೂಪಿಸದೇ ಇರೋದು ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಹುದ್ದೆಗಳು ಖಾಲಿ ಇರೋದಕ್ಕೆ ಕಾರಣ ಆಗಿದೆ. ಮತ್ತು ನಿರಪರಾಧಿ ಸರ್ಕಾರಿ ಹುದ್ದೆಗಳ ಆಕಾಂಕ್ಷಿಗಳಿಗೆ ವಿರೋಧ ಪಕ್ಷದ ನಾಯಕರು ತಪ್ಪು ಮಾರ್ಗದರ್ಶನ ನೀಡುತ್ತಿದ್ದಾರೆ, ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯನವರೇ ಈ ಲೈನ್ ನ ತಾವು ಕಟ್ ಮಾಡಿ. ಈ ಲೈನ್ ಬೇಡಾದ ಲೈನ್. ಅವ್ರೇನ್ ಸಣ್ಣ ಮಕ್ಕಳಲ್ಲ, ಬಾಪಿ ಬಾಯಿಗೊಂದು ಚಾಕ್ಲೇಟ್ ಇಡ್ತೀನಿ ಚೀಪಕ್ಕೆ. ಯುವಕರು ಯಾರು ಇವತ್ತು ಅಲ್ಲಿ ಪ್ರತಿಭಟನೆ, ನಾಳೆ ಅವ್ರು ಸರ್ಕಾರಿ ಹುದ್ದೆಗಳಲ್ಲಿ ಬಂದು ಸರ್ಕಾರಿ ಹುದ್ದೆಗಳಲ್ಲಿ ಅಧಿಕಾರಿಗಳಾಗುವಂತವ್ರು. ಅವ್ರಿಗೆ ಯಾವ್ದೋ ವಿರೋಧ ಪಕ್ಷದ ನಾಯಕನು ವಿಜಯೇಂದ್ರ ಅವರು, R ಅಶೋಕ್ ಅವರು ಅಥವಾ ಇನ್ನೊಬ್ರು ಮತ್ತೊಬ್ರು ಪ್ರವೋಕ್ ಮಾಡಿದ್ರೆ ಪ್ರವೋಕ್ ಮಾಡುವಂತವ್ರು ಅಲ್ಲ, ಆಗುವಂತವ್ರು ಅಲ್ಲ ಅವರು. ಅಂಡ್ ಡೆಫಿನೆಟ್ಲಿ ನಾನು ಆನ್ ದ ಸ್ಪಾಟ್ ನನ್ನ ಕಲೀಗ್ಸ್ ಮಾತಾಡುವಾಗ ಕೇಳಿಸ್ಕೊಂಡಿದ್ದೀನಿ, ಯಾವುದೇ ಬಿಜೆಪಿ ನಾಯಕರುಗಳಿಗೆ ಅವ್ರು ಎಂಟರ್ಟೈನ್ ಮಾಡಿಲ್ಲ. ನೋಡಿ, ಇದು ಪಾಲಿಟಿಕ್ಸ್ ಅಲ್ಲ, ಇದು ಪೊಲಿಟಿಕಲ್ ಪ್ರೊಟೆಸ್ಟ್ ಅಲ್ಲ, ದಯವಿಟ್ಟು ನೀವು ಹೊರಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವ್ರನ್ನ ಪ್ರವೋಕ್ ಮಾಡಿ ತಪ್ಪು ದಾರಿಗೆ ಎಳೆಯುವ, ತಪ್ಪು ಮಾರ್ಗದರ್ಶನವನ್ನ ನೀಡುತ್ತಾರೆ ಅನ್ನೋ ಲೈನ್ ಅನ್ನ ತಾವು ಹಾಕಬೇಡಿ, ಅದು ಸರಿ ಇಲ್ಲ. ಇದು ಒಂದು ಜೆನ್ಯೂನ್ ಹೋರಾಟ. ರಾಜಕೀಯ ಸ್ವಾರ್ಥದ ಈಡೇರಿಕೆಗಾಗಿ ಬಳಸಿಕೊಳ್ಳುತ್ತಾರೆ. ಯಾರು ರಾಜಕೀಯ ಸ್ವಾರ್ಥಕ್ಕಾಗಿ ಅಲ್ಲ ರೀ,
ಆ ಹುಡುಗರು ಬಂದು ಅಲ್ಲಿ ಜೆನ್ಯೂನ್ ಆಗಿ ಪ್ರತಿಭಟನೆ ಮಾಡ್ತಾ ಇರೋದಕ್ಕೂ ರಾಜಕೀಯಕ್ಕೆ ಲಿಂಕ್ ಮಾಡ್ತಿರಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅದೇನೋ ಈ ದೇಶದಲ್ಲಿ ಏನೇ ಆದ್ರೂ ಅದೊಂದು ಪಾಲಿಟಿಕ್ಸ್, ಅದಕ್ಕೆ ಕೆಟ್ಟ ಜೋಕ್ಸ್ ಎಲ್ಲ ಬಂದಿರೋದು. ಗಂಡಲ್ಲ ಏನ್ರಿ ಮಗು ಹೆಣ್ಣಾಯ್ತು ಗಂಡ ಆಗ್ಲಿಲ್ಲ ಅಂದ್ರೆ ಅದು ವಿರೋಧ ಪಕ್ಷದ ಕೈವಾಣ. ಹೌದು ಮ್ಯಾಮ್, ಅವು ಜೋಕ್ಸ್ ನೋಡ್ತೀವಲ್ಲ ನಾವು. ನೋಡ್ತೀವಿ, ಹೌದು. ಹಂಗೆ ಏನೇ ಆಗ್ಲಿ ವಿರೋಧ ಪಕ್ಷ. ದಲಿತ ಸಿಎಂ ಇಲ್ಲ ಅದು ವಿರೋಧ ಪಕ್ಷ. ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದು ವಿರೋಧ ಪಕ್ಷ. ಎಲ್ಲ ವಿರೋಧ ಪಕ್ಷ. ಹೌದು. ಇವತ್ತು ಅವ್ರು ಜೆನ್ಯೂನ್ ಆಗಿ ಹೋರಾಟ ನಡೆಸ್ತಾ ಇದ್ದಾರೆ. ಆ ಹೋರಾಟವನ್ನ ನೀವು ಒಂದು ಅದಕ್ಕೂ ಒಂದು ರಾಜಕೀಯ ಲೇಪನ ಮಾಡ್ತಾ ಇದ್ರೆ ಅದು ಸರಿಯಲ್ಲ. ಇದು ಒಂದು ಜೆನ್ಯೂನ್ ಹೋರಾಟ. ರಾಜಕೀಯ ನಾಯಕರು ಇದ್ರ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಅದನ್ನ ನಾವು ಒಪ್ಕೊಳ್ಳೋಣ. ಅದ್ರಲ್ಲಿ ರಾಜಕೀಯ ಮಾಡೋದಕ್ಕೆ ಬಹಳಷ್ಟು ಜನ ರಾಜಕೀಯವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನ ನಾವು ಟೀಕಿಸೋಣ. ಆದ್ರೆ ಹೋರಾಟ ರಾಜಕೀಯ ಪ್ರೇರಿತ, ದಾರಿ ತಪ್ಪಿಸ್ತಾ ಇದ್ದಾರೆ, ತಪ್ಪು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈ ಪದ ಬಳಕೆ ಸರಿ ಇಲ್ಲ ಮುಖ್ಯಮಂತ್ರಿಗಳೇ. ಇಂದಿನ ದುಸ್ಥಿತಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2019-23ರವರೆಗಿನ ನೇಮಕಾತಿಯಲ್ಲಿ ಆದಂತಹ ಅಕ್ರಮಗಳು, ಭ್ರಷ್ಟಾಚಾರಗಳು ಕಾರಣ. ಹೌದು, PSI ಹಗರಣ ಆಯ್ತು. ಅದಕ್ಕೆ ತಾನೇ ನಿಮ್ ಸರ್ಕಾರ ತಂದಿರೋದು, ಅದಕ್ಕೆ ತಾನೇ ಇಷ್ಟು ಬಹುಮತ ಮ್ಯಾಂಡೇಟ್ ಕೊಟ್ಟು ನಿಮ್ಮನ್ನ ಕರ್ಕೊಂಡು ಬಂದಿರೋದು. ಅವೆಲ್ಲ ಸರಿ ಮಾಡಿ, ಸರಿಯಾದ ನೇಮಕಾತಿ ಪ್ರಕ್ರಿಯೆ ಮಾಡಿ, ಏನು ಯುವಕರು ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ಅವಕಾಶಗಳನ್ನ ತಾವು ಸೃಷ್ಟಿ ಮಾಡ್ತೀರಿ ಅಂತಾನೆ ತಾನೇ ತಮ್ಮನ್ನ ಅಧಿಕಾರಕ್ಕೆ ತಂದಿರೋದು. ಇನ್ನು 2019ರಿಂದ 2023 ಜಪ ಮಾಡಿ ಕುತ್ಕೋತೀನಿ ಅಂತಂದ್ರೆ ನೀವ್ಯಾಕೆ ಬೇಕಾಗಿತ್ತು? ಅವರೇ ಮುಂದುವರಿಸ್ತಿದ್ವಲ್ಲ. ಹೆಂಗೋ ಅವರು ಮಾಡಿರ್ಲಿಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಿದ್ರು. ನೀವೇನಾದ್ರೂ ಮಾಡಿದ್ದಿದ್ದರೆ 2.5 ವರ್ಷದ ಕಾಲದಲ್ಲಿ ನಿಮ್ಗೊಂದು ನೈತಿಕತೆ ಇರ್ತಿತ್ತು ಅದ್ರ ಬಗ್ಗೆ ಮಾತಾಡೋದಿಕ್ಕೆ. ಆದ್ರೆ ನೀವು ಮಾಡದೆ, ಹಿಂದಿನ ಸರ್ಕಾರ 2019ರಿಂದ 2023ರವರೆಗೆ ನೇಮಕಾತಿ ಮಾಡಿಲ್ಲ, ಹಂಗೆ ಮಾಡಿತ್ತು, ಹಿಂಗ್ ಮಾಡಿತ್ತು. ಅಟ್ಲೀಸ್ಟ್ ನೀವು ಒಂದಿಷ್ಟಾದ್ರೂ ಮಾಡಿದ್ದಿದ್ದಾರೆ, ನಿಮ್ಗೊಂದು ನೈತಿಕವಾದಂತಹ ಒಂದು ಹಕ್ಕಿರ್ತಿತ್ತು ಮಾಡೋದಕ್ಕೆ. ಸರ್ಕಾರ ವಿಶ್ವಾಸಾರ್ಹತೆ, ಪಾರದರ್ಶಕತೆ, ಸ್ಥಿರತೆ, ಅದನ್ನ ಫಸ್ಟ್ ಮಾಡಿ. ಪಾರದರ್ಶಕತೆ ನಮ್ಗೆ ಗೊತ್ತಿದೆ ಈ ಸರ್ಕಾರಿ ಹುದ್ದೆಗಳಲ್ಲಿ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂತ. ಆ ಪಾರದರ್ಶಕತೆ ಇದ್ದರೆ ಮಾತ್ರ ಒಂದು ವ್ಯವಸ್ಥೆ ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ. ಈಗಲೇ ನೀವು ದುಡ್ಡು ಇಸ್ಕೊಂಡು ಅಪಾಯಿಂಟ್ಮೆಂಟ್ ಮಾಡಿದಂದ್ರೆ ನಾಳೆ ಬಂದವರು ಬರೀ ದುಡ್ಡ ಇಸ್ಕೊತಿರ್ತಾರೆ. ಹೌದು. ಹಂಗಾಗಿ ನೀವು ಪಾರದರ್ಶಕತೆ ಇವೆಲ್ಲ ಕೇಳಕ್ ಚಂದ, ಫಸ್ಟ್ ಅಪಾಯಿಂಟ್ಮೆಂಟ್ ಶುರು ಮಾಡ್ರಿ. ಇವೆಲ್ಲ ಕೇಳಿಸ್ಕೊಳಕ್ ಬಹಳ ಚಂದ ಇದಾವೆ ಇವು. ಪಾರದರ್ಶಕತೆ, ವಿಶ್ವಾಸಾರ್ಹತೆ, ಸ್ಥಿರತೆ, ಬದ್ಧತೆ, ಇವೆಲ್ಲ. ಸೊ ಒಳ ಮೀಸಲಾತಿಗೆ ಇದು ಕರೆಕ್ಟ್. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳಿತ್ತು, ಹೀಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಆದರೆ ಅಭ್ಯರ್ಥಿಗಳ ವೃತ್ತಿ ಜೀವನಕ್ಕೆ ಧಕ್ಕೆ ತರುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಕಾನೂನು ಚೌಕಟ್ಟಿನಲ್ಲಿ ನಾವು ಜವಾಬ್ದಾರಿಯುತವಾಗಿ ನಾವು ವರ್ತಿಸ್ತೀವಿ. ಕಳೆದ 2 ವರ್ಷಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ 40,000ಕ್ಕೆ ಹೆಚ್ಚು ನೇಮಕಾತಿಗಳನ್ನ ನಡೆಸಲಾಗಿದೆ. ಆದ್ರೆ ವಯೋಮಿತಿಯನ್ನ ನಾವು ಗರಿಷ್ಠ 5 ವರ್ಷ ಸಡಿಲಿಸಿದ್ದೇವೆ. ಉಳಿದ ಹುದ್ದೆಗಳನ್ನ ಭರ್ತಿ ಮಾಡುವ ಪ್ರಕ್ರಿಯೆ ನಡೀತಾ ಇದೆ. ಆಡಳಿತ ಯಂತ್ರದ ಸಾಮರ್ಥ್ಯವನ್ನ ಮರು ನಿರ್ಮಾಣ ಮಾಡುವುದು, ಅದು ಇದು ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಹೇಳ್ಬೇಕಾಗಿರೋದು, ನೋಟಿಫಿಕೇಶನ್ಸ್ ಈ ಇಲಾಖೆಯಲ್ಲಿ ಯಾವಾಗ ಹೊರಡಿಸ್ತೀರಿ ಅಂತ ಬೇಕಾಗಿರೋದು ಅದು. ಹೌದಾ? ಯಾವ್ಯಾವ ಇಲಾಖೆ? ಪಶುಸಂಗೋಪನಾ ಇಲಾಖೆಯಲ್ಲಿ 1102, ಕಂದಾಯ ಇಲಾಖೆ 10,000 ಚಿಲ್ಲರೆ, ಕೌಶಲ್ಯಾಭಿವೃದ್ಧಿ 4,000, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 3,500, ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ 10,000, ಗ್ರಾಮೀಣಾಭಿವೃದ್ಧಿ ಇಲಾಖೆ 10,898, ಎಲ್ಲ ಯುವಜನ, ಸಣ್ಣ ಕೈಗಾರಿಕೆ, ಸಾರಿಗೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ, ಕೃಷಿ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಸಹಕಾರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಸಣ್ಣ ನೀರಾವರಿ, ಕಾರ್ಮಿಕ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ, ಮಾಹಿತಿ ತಂತ್ರಜ್ಞಾನ ಇಲಾಖೆ, ವಾರ್ತಾ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ. ಸೊ ಎಲ್ಲ ಇಲಾಖೆಗಳಲ್ಲೂ ಕೂಡ ತುಂಬಾ ವೇಕೆನ್ಸಿ ಇದೆ. ಆದಷ್ಟು ಬೇಗ ನೋಟಿಫಿಕೇಶನ್ ಹೊರಡಿಸಿ. ಈ ಮಧ್ಯೆ ಧಾರವಾಡದಿಂದ ನನ್ನ ಕಲೀಗ ಶ್ರೀಧರ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಲ್ಲಿ ಬಹಳಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಏನು ಬೆಳಗ್ಗೆಯಿಂದ ಪ್ರತಿಭಟನೆ ನಡೆಸಿದ್ರು, ಅವರ ಜೊತೆ ಇದ್ದಾರೆ. ಓಕೆ ಶ್ರೀಧರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ತಾವು ಮಾತಾಡಿಸಿ ಯುವಕರನ್ನ. ಖಂಡಿತ ಮೇಡಮ್, ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಒಂದಿಷ್ಟು ವಿದ್ಯಾರ್ಥಿಗಳು ಅಂತ ಅವ್ರನ್ನೇ ಮಾತಾಡ್ತೀನಿ. ಯಾವ ರೀತಿ ಇವತ್ತಿನ ಸ್ಥಿತಿಯನ್ನ ಹೇಳ್ತಾರೆ ಅವ್ರೆ, ಇವತ್ತು ಬೆಳಿಗ್ಗೆಯಿಂದ ಕೂಡ ಪ್ರತಿಭಟನೆಯಲ್ಲಿ ಭಾಗಿ ಒಂದೇ ಬೆಳಿಗ್ಗೆ ಮತ್ತೆ ಯಾವ ರೀತಿ ಸರ್ಕಾರದ ಗಮನದಲ್ಲಿ ಸುಮಾರು ಸರ್ಕಾರ ತಮ್ಮ ಅಧಿಕಾರ ಬಂದಾಗಲಿಂದ ಯಾವುದೇ ರೀತಿ ನೇಮಕಾತಿ ಮಾಡಿಲ್ಲ. ಶೀಘ್ರದಲ್ಲಿ ಸರ್ಕಾರ ನೇಮಕಾತಿ ಆದೇಶ ಹೊರಡಿಸಬೇಕು. ಸುಮಾರು 43 ಇಲಾಖೆಗಳಲ್ಲಿ 285,000 ಹುದ್ದೆಗಳು ಖಾಲಿ ಇದ್ದಾವೆ.
ಶಿಕ್ಷಣ Okay, ಇಲಾಖೆಯಲ್ಲಿ 80,000 ಆಮೇಲೆ ಹೆಚ್ಚಿನ ನಿಮ್ಮನ್ನ ಹುದ್ದೆಗಳು ಖಾಲಿ. ಮಾತಾಡ್ತೀನಿ, ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದ್ದಂಗೆ ಕಾಣ್ತಾ ಇದೆ. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮ್, ಈ ಹಿಂದೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಏನ್ ಬಂದಿದ್ರು ಅವ್ರನ್ನ ನಾನು ಮಾತಾಡ್ಸಿದ್ದೆ. ಓಕೆ. ಹಾ ಹಾ ಹಾ. ಆವಾಗ ತುಂಬಾ ಬೇಸರ ಆಯ್ತು ನನಗೆ, ಯಾಕಂದ್ರೆ ಆ ವಿದ್ಯಾರ್ಥಿಗಳ ಗೋಳು ಹಂಗಿತ್ತು. ಒಂದಿಷ್ಟು ಒಂದು ವಿಜುವಲ್ಸ್ ನೋಡ್ಕೊಂಡ್ ಬರೋಣ ಬನ್ನಿ. ₹1,500 ಏನಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಿಸೇಬಲ್ ಪರ್ಸನ್ಗೆ. ಜಾಸ್ತಿ ಮಾಡ್ಬೇಕಲ್ಲ ನೋಡಿ, ಇಷ್ಟು ಕಷ್ಟ ಪಡ್ತಾರೆ. ಅವನಿಗೆ ಪ್ರೈವೇಟ್ ಲೈಬ್ರರಿ ಮಾಡ್ಕೊಂಡು ಓದ್ತಿದ್ದಾನೆ, ಕೋಚಿಂಗ್ ಕಲಿತಾ ಇದ್ದಾನೆ, ಎಲ್ಲ ಒಂದು ಸರ್ಕಾರಿ ಹುದ್ದೆ ತಗೋಬೇಕು ಅಂತ ಹೇಳ್ಬಿಟ್ಟು ಇವ್ರು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತ ಒಂದು ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ವೇಕೆನ್ಸಿ PSTR, GPSTR, HSTR 10,267 ಪೋಸ್ಟ್ ಅಪ್ರೂವಲ್ ಆಗಿತ್ತು. ಟೀಚರ್ ವೇಕೆನ್ಸಿ ಅದನ್ನ ವಾಪಸ್ ತಗೊಂಡಿದ್ದಾರೆ ಇವರು. ವಾಪಸ್ ತಗೊಂಡು ತಿರ್ಗಾ ಮತ್ತೆ ಅಪ್ರೂವಲ್ ಬೇಕು. 600 ಹುದ್ದೆಗಳು ನೋಟಿಫಿಕೇಶನ್ಸ್ ಆಗಿ ಅಪ್ರೂವಲ್ ಆಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ PSI ನೋಟಿಫಿಕೇಶನ್ಸ್ 600 2 ವರ್ಷ ಆಗಿದೆ. ಮತ್ತೆ ಮೊನ್ನೆ ಹೋಮ್ ಮಿನಿಸ್ಟರ್ ಹೇಳ್ತಿದ್ದಾರೆ ಮತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಅಪ್ರೂವಲ್ ಕಳ್ಸಿದೀವಿ ಅಂತ ಹೇಳಿ. ಇದೇ ಲಾಸ್ಟ್ ಸೆಷನ್ ಅಲ್ಲಿ 1 ವರ್ಷ ಮುಂಚೆ 600 PSI ಅಪ್ರೂವಲ್ ಆಗಿರೋದನ್ನ ಮನೆ ಗೃಹ ಸಚಿವರು ತೋರಿಸಿದ್ರು. 600 PSI ನೋಟಿಫಿಕೇಶನ್ ನಾನ್ ಮಾಡ್ಬೇಕಾಯ್ತು ನೋಟಿಫಿಕೇಶನ್ಸ್. ಮತ್ತೆ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಅಪ್ರೂವಲ್ ಕಳ್ತೀವಿ ಅಂತಂದ್ರೆ ಏನದು? ವಾಟ್ ಇಸ್ ದ ಯೂಸ್ ಹೇಳಿ? ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 30,000 ವೇಕೆನ್ಸಿ ಇದೆ. ಟೀಚರ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದಾವೆ. ಮತ್ತೆ ಕಂದಾಯ ಇಲಾಖೆಯಲ್ಲಿ 11,000 ವೇಕೆನ್ಸಿ ಇದೆ. ಪ್ರತಿ ಒಂದು ಇಲಾಖೆಯಲ್ಲೂ ಸರ್ಕಾರಿ ನೌಕರಿಯಲ್ಲಿ ಪ್ರತಿ ಒಂದು ಇಲಾಖೆಯಲ್ಲೂ ಮೋರ್ ದೆನ್ 50% ಖಾಲಿ ಹುದ್ದೆ ಇದಾವೆ. ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗ್ಲಿ, ಯಾವುದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಲಿ, ಮನೆ ಪೊಲೀಸ್ ಅಂತ ಹೇಳ್ತಾರಲ್ಲ ಮೇಡಮ್, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ, ಪೊಲೀಸ್ ಸ್ಟೇಷನ್ ಒಳಗಡೆ ಅಲ್ಲಿ ಸಿಬ್ಬಂದಿನೇ ಇಲ್ಲ ಅಂತ ಹೇಳಿ ಮನೆಗೆ ಯಾಕೆ ಮಾಡ್ಬೇಕು? ಫಸ್ಟ್ ಸಿಬ್ಬಂದಿ ಬೇಕಂತಂದ್ರೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಒಂದೊಂದು ರೂಪಾಯಿಗೂ ಕಷ್ಟ ಆಗ್ತಾ ಇದೆ ಅವರಿಗೆ. ಅವರು ಪಾರ್ಟ್ ಟೈಮ್ ಅಪ್ಲಿಕೇಶನ್, ಈಗ ಅವ್ರ ಅಪ್ಲಿಕೇಶನ್ ಹಾಕಿದ್ರು ಕೂಡ ಸಾಲ ಮಾಡಿ ಅಪ್ಲಿಕೇಶನ್ ಹಾಕಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಮೇಡಮ್, ಇಲ್ಲ ಆಕ್ರೋಶನೇ ಗೊತ್ತಾಗುತ್ತೆ ಅದು ಎಷ್ಟು ಪಾಪ ಅವ್ರಿಗೆ ಒತ್ತಡ ಇರುತ್ತೆ ಆ ಅಂತ. ಹುಡುಗ ಇತ್ತಲ್ಲ, ಅದು ಪ್ರೈವೇಟ್ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ವಿಕಲಚೇತನ, ಅದು ಎಕ್ಸಾಮ್ಗೆ ರೆಡಿ ಆಗ್ತಾ ಇದೆ. ಅಯ್ಯಯ್ಯೋ. ಕಾಯ್ತಾ ಇದ್ದಾರೆ. ಅವ್ರ ಗೋಳು ಕೇಳಕ್ಕಾಗಲ್ಲ. ಮನೆಯಲ್ಲಿ ಮರ್ಯಾದೆ ಇಲ್ರಿ ಮೇಡಮ್, ಮನೆಗೆ ಯಾರು ಮರ್ಯಾದೆ ಕೊಡಲ್ರಿ. ಇಷ್ಟು ದೊಡ್ಡವನಾಗಿ ನೀನು ಇನ್ನು ನಮ್ಮ ತಂದೆ ತಾಯಿ ದುಡ್ದಿದ್ದ ದುಡ್ಡಲ್ಲಿ ನೀನು ಊಟ ಮಾಡ್ಬೇಕಾ? ಹೌದು. ಊಟನ ಮಾಡಲ್ರಿ ಮೇಡಮ್ ನಾವು ಮನ್ಯಾಗ. ಓದಾಕ್ ಹೋಗ್ತೀನಿ ಅಂತ ಊರೂರ್ ತಿರ್ಗಾಡ್ ಮನೆಗೆ ಬರ್ತೀವಿ. ಎಲ್ಲ ಮನ್ಯಾಗ ಊಟ ಮಾಡೋದು, ನಮ್ಮ ತಂದೆ ತಾಯಿಗಳು ಇಷ್ಟು ದೊಡ್ಡವನಾಗಿ ಮನ್ಯಾಗ ಊಟ ಮಾಡ್ತೀಯಲ್ಲ ಅಂತ. ಸಮಾಜದಲ್ಲಿ ನಮ್ ನೋಡೋ ರೀತಿನೇ ಬೇರೆ. ಒಂದ್ ಸರ್ಕಾರಿ ನೌಕರಿಯ ಕನಸು ಕಂಡವ್ರು ನಾವು. ಆ ಕನಸಿಂದ ಡಿವಿಯೇಟ್ ಆಗ್ಬಾರ್ದು ಅಂತ ಸ್ಟಿಕಾನ್ ಆಗಿದೀವಿ ಅಂತ. ಪಾಪ ಹಾಸ್ಟೆಲ್ಗಳಲ್ಲಿ ರೂಮ್ ಖಾಲಿ ಮಾಡಿಸ್ತಾರೆ. ನಾವು ನೌಕರಿ ತಗೊಳ್ದೆ ಮನೆಗೆ ಹೋದ್ರೆ ನಾವು ಫೇಲಿಯರ್ ಅಂತ ಅನ್ಸ್ಕೊಳ್ತೀವಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೌದು, ನಿಜ. ಎಷ್ಟೋ ಜನ ಆತ್ಮಹತ್ಯೆ. ಇದು ತುಂಬಾ ಗಂಭೀರವಾದ ಅನುಭವಿಸಿದವ್ರಿಗೆ ಅದ್ರ ಕಷ್ಟ ಗೊತ್ತು. ನಾವು ಮಾತಾಡೋರು ಬಹಳ ಈಸಿ, ಅನುಭವಿಸಿದವ್ರಿಗೆ ಅದ್ರ ಕಷ್ಟ ಗೊತ್ತು, ಹೆಂಗಿರುತ್ತೆ ಕಷ್ಟ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪಾಪ ಹಗಲು ರಾತ್ರಿ ಓದ್ತಾರಲ್ಲ, ಒಂದು ಗುರಿ ಇಟ್ಕೊಂಡು ನೀವು ಬೇರೆ ಕೆಲಸ ಮಾಡಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ. ಹೌದು. ಆಮೇಲೆ ಎಷ್ಟೋ ಜನ, ಯಾರೋ ಹುಡುಗ ಹೇಳ್ತಾ ಇದ್ದ, ಮೇಡಮ್ ನಾನು ಮನೆಯಲ್ಲೇ ಹೇಳಿಲ್ಲ, ನಾ ಬಾತ್ರೂಮ್ ತೊಳ್ಯಾಕ್ ಹೋಗ್ತೀನಿ. ಇವ್ರು ನೋಟಿಫಿಕೇಶನ್ ಹೊರಡ್ಸೋ ಮಟ್ಟ ನಾನು ಬಾತ್ರೂಮ್ ತೊಳ್ಯಾಕ್ ಹೋಗ್ತೀನಿ, ಯಾರಿಗೂ ಗೊತ್ತಿಲ್ಲ ಇದು. ತೊಳೆದು ದಿನಕ್ಕಾಗೋಷ್ಟು ನಾನು ಸಂಪಾದನೆ ಮಾಡ್ತಿದ್ದೀನಿ ಅಂತ. ಒಬ್ಬೊಬ್ರನ್ನ ಮಾತಾಡ್ಸಿ ನೋಡ್ರಿ, ಮೈಕ್ ಇಟ್ಟು ನೋಡ್ರಿ, ಹೇಳ್ತಾರ ಅವ್ರ ಕರೆಕ್ಟ್. ಅವ್ರನ್ನ ನಾಳೆ ಸೆಲೆಕ್ಟ್ ಆಗ್ತಾರೋ ಅಟ್ಲೀಸ್ಟ್ ನಮ್ಮ ಪ್ರಯತ್ನಕ್ಕೆ ಅದೊಂದು ಫಲ ಸಿಗುತ್ತೋ ಸಿಗಲ್ವ, ಲೆಟ್ ದೆಮ್ ಟ್ರೈ ಅಲ್ವಾ? ಹೌದು, ನೀವು ಅರ್ಥ ಮಾಡ್ಕೋಬೇಕಲ್ವಾ? ಮತ್ತೆ ಸೊ ಬೇಸಿಕಲಿ ಮೋಸ್ಟ್ಲಿ ಇವ್ರಿಗೆ ಹಣಕಾಸು ಬಿಕ್ಕಟ್ಟಿದ್ರೆ ಅದನ್ನಾದ್ರೂ ಹೇಳಲೇ. ಹೌದು, ನಮ್ಗೆ ಹಣಕಾಸು ಬಿಕ್ಕಟ್ಟಿದೆ, ನಾವು ಗ್ಯಾರಂಟಿ ಕೊಟ್ಟಿವಿ, ನಮಗ್ ಸಾಲದ ಹೊರೆ ಬಹಳ ಇದೆ. ಈಗ ಗೌರ್ಮೆಂಟ್ ಜಾಬ್ ಅಂದ್ರೆ ಅದು ಒಂಥರ ಆರ್ಥಿಕವಾದಂತ ಹೊಡೆತಾನೆ. ಅದೇನದು, ಸಂಬಳ ಕೊಡ್ಬೇಕು, ನಿಜ, ಅವ್ರಿಗೆ ಭತ್ಯೆಗಳು ಕೊಡ್ಬೇಕು, ರಿಟೈರ್ಡ್ ಆದ್ರೆ ಪೆನ್ಷನ್ಸ್ ಕೊಡ್ಬೇಕು. ಈಗ ಅತಿ ಹೆಚ್ಚು ನೀವು ಬಜೆಟ್ ಅಲ್ಲಿ ನೋಡಿ ಸಂಬಳಗಳಿಗೆ ದುಡ್ಡು ಹೋಗುತ್ತೆ. ಹೌದು,
ಮತ್ತೆ ಬಹಳಷ್ಟು ಸೆಕ್ಟಾರ್ಗಳು ಈಗ ಪ್ರೈವೇಟ್ ಆಗಿದೆ. ಈಗ ಏರ್ಲೈನ್ಸ್ ಆಗಿರ್ಬೋದು, ಪೋಸ್ಟ್ ಆಫೀಸ್ಗಳಾಗಿ, ಈಗಂತೂ ಪೋಸ್ಟ್ ಆಫೀಸ್ಗಳಿಗೆ ಕೆಲಸನೇ ಇಲ್ಲ, ಎಲ್ಲ ಮೇಲು ಅದು ಇದು ಎಲ್ಲ ಬಂದು ತಂತ್ರಜ್ಞಾನ ಮುಂದುವರೆದ ಹಾಗೆ ಬಹಳಷ್ಟು ಸೆಕ್ಟಾರ್ಗಳು ಈಗ ಪ್ರೈವೇಟ್ ಆಗಿ ಹೋಗ್ಬಿಟ್ಟಿದ್ದಾವೆ. ಪ್ರೈವೇಟ್ ಅಲ್ಲಿ ಗುತ್ತಿಗೆ ಕೊಟ್ಟು ಮಾಡಿಸ್ಕೊಳ್ಳೋದೇ ಜಾಸ್ತಿ. ಅದ್ರಲ್ಲೂ ಒಂದಿಷ್ಟು ಮಾತ್ರ ಉಳಿದಿದಾವೆ ಈಗ. ನಿಜಮಾ. ಅಂಥದ್ರಲ್ಲಿ ಪಾಪ ನೋಡೋಣ. ಇದೊಂದು ಎಚ್ಚರಿಕೆಯ ಗಂಟೆ. ಇದರಲ್ಲೂ ದಯವಿಟ್ಟು ಪೊಲಿಟಿಕ್ಸ್ ಮಾತಾಡಬೇಡಿ. ಬಹಳ ಜನ ಮಾತಾಡಿದ್ದಾರೆ, ಬನ್ನಿ ಅವ್ರು ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಓಕೆ, ಮತ್ತೆ ಶ್ರೀಧರ್ ಲೈನ್ಗೆ ಬಂದಿದ್ದಾರೆ. ಶ್ರೀಧರ್, ಧ್ವನಿ ಕೇಳಿಸ್ತಿದ್ಯಾ? ಕೇಳ್ತಿದೆ ಮೇಡಮ್, ನಾನು ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ ಮೇಡಮ್. ಈಗ ಬೆಳಗ್ಗೆ ಕೂಡ ಪ್ರತಿಭಟನೆ ಮಾಡಿ ಮತ್ತೆ ಮುಂದಿನ ಗಂಟೆ ಯಾವ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಮಾಡಿಲ್ಲ. ಬರೀ ಗ್ಯಾರಂಟಿಯಲ್ಲಿ ಮುಳುಗಿದೆ. ಸಿಎಂ ಕುರ್ಚಿಗೋಸ್ಕರ ಬಡದಾಡ್ತಾ ಇದ್ದಾರೆ ಅವರು. ಇಲ್ಲಿ ನಿರುದ್ಯೋಗಿಗಳು ಹೋರಾಟ ಮಾಡಿ ಬೇಸತ್ತಿದ್ದೀವಿ. ಪ್ರತಿ 2 ರಿಂದ 3 ವರ್ಷ ನಾವು ಇಲ್ಲಿ ಹೋರಾಟದಲ್ಲೇ ಮುಳುಗಿದ್ದೀವಿ. ನಾವು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೋಸ್ಕರ ತುಂಬಾ ಹೋರಾಟ ಮಾಡಿದೀವಿ ಸರ್. ಯಾವುದೇ ನೇಮಕಾತಿ ಆಗಿಲ್ಲ. PC ಆಗಿಲ್ಲ, ಪೊಲೀಸ್ ಆಗಿಲ್ಲ, SD ಆಗಿಲ್ಲ, FD ಆಗಿಲ್ಲ, ಯಾವುದೇ ಕೂಡ ನೇಮಕಾತಿ ಆಗಿಲ್ಲ ಸರ್. ನಾವು ಸುಮಾರು ಮನೆ ಪತ್ರಗಳನ್ನ ಸಲ್ಲಿಸಿದೀವಿ. ಯಾವುದಕ್ಕೂ ಕೂಡ ನಮಗ ಕಾರ್ಯರೂಪಕ್ಕೆ ಬಂದಿಲ್ಲ. ಬರೀ ಆಶ್ವಾಸನೆ ಮೇಲೆ ಆಶ್ವಾಸನೆ ಆಗಿದೆ ಸರ್. ಯಾವುದೇ ರೀತಿಯಾಗಿರ್ತಕ್ಕಂತಹ ಬರೀ ಭರವಸೆ ಮೇಲೆ ಹೋಗ್ತಾ ಇದೆ. ದಯವಿಟ್ಟು ಶೀಘ್ರದಲ್ಲೇ ಖಾಲಿರುವ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಸರ. ನಾವು ರಕ್ತದಿಂದ ಪತ್ರ ಕೂಡ CM ಅವರಿಗೆ ಬರೆದಿದ್ದೇವೆ ಸರ. ಅವರು ಕೂಡ ರಕ್ತದಿಂದ ಪತ್ರ ನೋಡಿದ್ದಾರೆ ಸರ. ದಯವಿಟ್ಟು ಖಾಲಿ ಇರುವ ಎಲ್ಲ ಹುದ್ದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.